ಹಾಯ್ ಫ್ರೆಂಡ್ಸ್, ಇವತ್ತು ಟೈಟಾಗಿರೋ ಚೂಡಿದಾರಿಂದ ಹೇಗೆ ಬ್ಲೌಸ್ ಮಾಡೋದು ಅಂತ ನೋಡೋಣ. ಇದು ನಮ್ಮದು ಚೂಡಿದಾರು ಮೊದಲಿದ್ದಿದ್ದು. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಎಲ್ಲ ಬಿಚ್ಕೊಂಡ್ಬಿಡ್ಬೇಕು. ಸೈಡಲ್ಲೆಲ್ಲ ಈ ಥರ ನಾನು ಬಿಚ್ಕೊಂಡಿದ್ದೀನಿ ನೋಡಿ. ಈ ಥರ ಬಿಚ್ಕೊಂಡು ಸ್ಲೀವ್ಸು ತೆಗೆದಾಕ್ಬಿಟ್ಟಿದ್ದೀನಿ. ಬಟ್ಟೆ ಕಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಬ್ಲೌಸ್ದು ಅಳತೆನೆಲ್ಲ ಪೇಪರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ಇಟ್ಟು ನೋಡಬೇಕು ಫಿಟ್ ಆಗುತ್ತಾ ಇಲ್ವಾ ಅಂತ. ಫಿಟ್ ಆದರೆ ಮಾತ್ರ ಕಟ್ ಮಾಡಬೇಕು, ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡ್ಕೋಬೋದು. ಸೊ ನಾನಿವಾಗ ಈ ಪೀಸ್ನ ಕಟ್ ಮಾಡಿರೋ ಪೀಸ್ನ ಇಲ್ಲಿ ಇಟ್ಬಿಟ್ಟು, ಇದು ಫ್ರಂಟ್ ಪೀಸು, ಫಸ್ಟ್ ಈ ಎಡ್ಜ್ನ ಕಟ್ ಮಾಡ್ಬಿಡೋಣ. ಜಾಯಿನ್ ಆಗಿರೋ ಪೀಸು ಈ ಕಡೆ ನೆಕ್ ಸೈಡ್ ಇಟ್ಕೋಬೇಕು. ಈ ಎಡ್ಜಸ್ ನಾನು ಕಟ್ ಮಾಡ್ತಿಲ್ಲ, ಯಾಕೆ ಅಂತಂದರೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ. ಹೆಂಗಿದ್ರು ಎಡ್ಜಲ್ಲಿ ಇಂಟರ್ಲಾಕ್ ಮಾಡೋ ಬದಲು ಇದನ್ನ ಹಿಂಗೆ ಹೇಳ್ಬೋದು. ನಿಮ್ಗೆ ಕಷ್ಟ ಆಗೋದಿದ್ರೆ ಪಿನ್ಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಇದು ಫ್ರಂಟ್ ಪಾರ್ಟ್ ಫ್ರೆಂಡ್ಸ್. ಫ್ರಂಟ್ ಪಾರ್ಟ್ ಆಯ್ತು. ಇದೇ ತರ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೇನೆ. ಯಾವತ್ತು ನೆಕ್ ಪೋರ್ಷನ್ ಇರೋ ಕಡೆ ಇರುವಷ್ಟೇ ಈ ಎಡ್ಜಸ್ ಅಲ್ಲಿ ಕಟ್ ಮಾಡ್ಕೊಂಡು ಬ್ಯಾಕ್ ನೆಕ್ ನಾನು ಕಾಲರ್ ಹೊಲಿಯೋಣ ಅನ್ಕೊಂಡಿರೋದ್ರಿಂದ ಸ್ವಲ್ಪ ಡೀಪು ಕಡಿಮೆ ಇರಬೇಕು. ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಚೆನ್ನಾಗೇ ಬರುತ್ತೆ. ಅರ್ಧ ಇಂಚ್ ಇಟ್ಟಿದ್ದೀನಿ ಅಷ್ಟೇ. ಇದು ನಮ್ಮ ಬ್ಯಾಕ್ ಪೋರ್ಷನ್ ಆಯ್ತು. ಅದೇ ತರ ಸ್ಲೀವ್ಸ್ 2 ಲೇಯರ್ ಹಾಕೊಂಡಿರೋದ್ರಿಂದ ಈ ಅಟ್ಯಾಚ್ ಇದು ಒಂದೊಂದು ಸ್ಲೀವ್, ಸೊ ಅಟ್ಯಾಚ್ ಆಗಿರೋ ಕಡೆ ಹಿಂಗೆ ಇಡಬೇಕು. ಈ ತರ ಇಟ್ಬಿಟ್ಟು ಈಗ ಇನ್ನೊಂದು ಸ್ಲೀವ್ ಇಲ್ಲೇ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಆಗಲ್ಲ. ಯಾವಾಗಲೂ ನಾಲ್ಕ ಇಟ್ಕೊಳ್ಳಿ, ಅಟ್ಯಾಚ್ ಆಗಿರೋ ಕಡೆ ಇಟ್ಕೋಬೇಕು. ಇದು ಆಗ್ತಾ ಇಲ್ಲ ಆ ಕಡೆ, ಅದಕ್ಕೆ ಈ ಕಡೆ ಬಟ್ಟೆ ತಗೊಂಡು ಕಟ್ ಮಾಡ್ತಾರೆ. ಎರಡು ಸ್ಲೀವ್ಸ್ ಆಯ್ತು. ಈಗ ಬರೀ ಬ್ಯಾಕ್ ಸೈಡ್ ಕಟ್ ಮಾಡಿದ್ವಿ.
ಈಗ ಫ್ರಂಟ್ ಪೋರ್ಷನ್ ಸ್ವಲ್ಪ ಡೀಪಾಗಿ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ನೋಡಿ ಫ್ರಂಟ್ ಪೋರ್ಷನು ಈ ಥರ ಫ್ರಂಟ್ ಪೋರ್ಷನ್ನು ಸ್ವಲ್ಪ 2 ಲೇಯರ್ ಮಾತ್ರ ಕಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಡೀಪಾಗಿ ಕಟ್ ಮಾಡ್ಕೋಬೇಕು ಒಳಗಡೆ ಸೈಡ್. ಇದೇ ಥರ ಲೈನಿಂಗು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಇದು ನಮ್ಮ ಪಟ್ಟಿಗೆ ಆಮೇಲೆ ನೆಕ್ಗೆ ಕಾಲರ್ಗೆಲ್ಲ ಬೇಕಾಗುತ್ತೆ. ಕಾಲರ್ಗೆ ಎಷ್ಟು ಬೇಕು ಅಂತ ನೋಡೋಣ ಆಮೇಲೆ. ಫಸ್ಟ್ ಕಾಲರ್ ನೆಕ್ಗೆ ಫಸ್ಟ್ ಬ್ಲೌಸ್ ಎಲ್ಲ ಹೊಲ್ಕೊಂಡ್ಮೇಲೆ ಕಾಲರ್ ಆಮೇಲೆ ಅಳತೆ ತಗೋಬೇಕು, ಯಾಕಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ.